ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಜೀ ಕನ್ನಡದಲ್ಲಿ ಬಂದಂತಹ ಮಹಾನಟಿ ಅನ್ನುವಂತಹ ಸೀಸನ್ ಮೂಲಕ ಸಾಕಷ್ಟು ಜನರ ಮೆಚ್ಚುಗೆಯನ್ನು ಪಡ್ಕೊಂಡಂತಹ ಆರಾಧನಾ ಭಟ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಹಾಯ್ ಹಲೋ ನಮಸ್ಕಾರ, ನಾನು ಆರಾಮ, ನೀವು ಹೇಗಿದ್ದೀರಾ? ಆ್ಯಂಡ್ ಸ್ಪೀಡ್ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ಹಾಗೆ ಪ್ರೇಕ್ಷಕರಿಗೂ ನಿಮ್ಮ ಆರಾಧನೆ ಮಾಡೋ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಹೇಗೆ ನಡೀತಾ ಇದೆ ವರ್ಕ್ ಎಲ್ಲ? ಎಲ್ಲ ಆರಾಮ ನಡೀತಾ ಇದೆ. ಅವರ ಆಶೀರ್ವಾದ, ಎಲ್ಲ ಜನರ ಒಂದು ಸಪೋರ್ಟ್, ನೀವು ಮಾಡಬೇಕು ಯು ಆರ್ ಆಲ್ಸೋ ಟ್ಯಾಲೆಂಟೆಡ್, ಬನ್ನಿ ಬಿಡಬೇಡಿ ಅಂತ ಹೇಳಿ ಆ ಒಂದು ಮಾತುಗಳಿದ್ದಾರೆ. ದಟ್ ಈಸ್ ಮೇಕಿಂಗ್ ಮೀ ವರ್ಕ್ ಎವ್ರಿ ಡೇ. ಆ್ಯಂಡ್ ನನ್ನ ಒಂದು ಡ್ರೀಮ್ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಓಡ್ತಾನೇ ಇದ್ದೀನಿ, ಇನ್ನು ಮುಂದೆ ಓಡ್ತಾನೇ ಇರ್ತೀನಿ. ಅಂದರೆ ಈ ಓಟಾನೇ ಎಲ್ಲೋ ಒಂದು ಕಡೆ ಒಂದು ಹೈಯೆಸ್ಟ್ ಮೌಂಟೇನ್ ಅಂತ ಹೇಳ್ತಾರಲ್ವಾ, ಒಂದು ಅತ್ಯುತ್ತಮವಾದಂತಹ ಶಿಖರವನ್ನು ಹತ್ಸೋದಕ್ಕೆ ಬಹಳ ಹೆಲ್ಪ್ ಮಾಡುತ್ತೆ. ಎಸ್ ಖಂಡಿತ. ನಿಮಗೆ ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು, ನಟ ಆಗಿರ್ಬೋದು, ನಟಿಯರಾಗಿರ್ಬೋದು, ಇವ್ರ ಜೊತೆ ಎಲ್ಲ ಅಂದರೆ ದೊಡ್ಡ ದೊಡ್ಡ ಬಿಗ್ಗೆಸ್ಟ್ ಹೀರೋಗಳ ಜೊತೆ ವರ್ಕ್ ಮಾಡ್ತಾ ಇದ್ದಾರೆ. ಈಗಾಗಲೇ ಅಮರ್ಥ ಅನ್ನುವಂತಹ ಚಿತ್ರದ ಮೂಲಕ ಚೈಲ್ಡ್ ಕ್ಯಾರೆಕ್ಟರ್ ಆಗಿ ನೀವು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ಹೆಂಗೆ ಅನ್ನಿಸ್ತಾ ಇದೆ? ಚಿಕ್ಕ ವಯಸ್ಸಿಂದನೂ ಕೂಡ ನನಗೆ ಸಿನಿಮಾಗಳನ್ನು ನೋಡ್ತಾ ಅದೊಂದು ಗೊತ್ತಿಲ್ಲ ಅಲ್ಲ, ನಮಗೆ ಏನಾಗಬೇಕು ಅನ್ನೋದು ನಮಗೆ ಅದು ಯಾವಾಗ ಬರುತ್ತೆ ನಮಗೆ ಗೊತ್ತಾಗಲ್ಲ. ನಾವು ದೊಡ್ಡವರಾದ್ಮೇಲೆ ಏನಾಗಬೇಕು ಅಂತ ನನಗೆ ಗೊತ್ತಿಲ್ಲದೆ ನಾನೊಂದು ಕಲಾವಿದೆ ಆಗಬೇಕು, ಆರ್ಟಿಸ್ಟ್ ಆಗಬೇಕು ಅಂತ ನನಗೆ ಬಂದಿದ್ದು ಚಿಕ್ಕ ವಯಸ್ಸಿಂದನೇ. ಅವಾಗಿಂದನೇ ನಾನು ನೋಡ್ತಾ ಸಿನಿಮಾಗಳನ್ನು ಬೆಳೆದೆ. ಪಕ್ಕಾ ಕನ್ನಡ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಂಥ ಹುಡುಗಿ ನಾನು. ನನಗೇನಾದ್ರು ಮಾಡಿ ಬರಬೇಕು ಅಂತ ಒಂದು ಆಸೆ ಇತ್ತು. ಅದಕ್ಕೆ ನನ್ನ ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ರು. ಅದಾದಮೇಲೆ ಅದಕ್ಕೊಂದು ಒಳ್ಳೆ ವೇದಿಕೆ ಬೇಕಿತ್ತು. ಅದಾದಮೇಲೆ ಒಳ್ಳೆ ಅವಕಾಶಗಳು ಬೇಕು. ಪ್ರತಿಯೊಬ್ಬರಿಗೂ ಕೂಡ ಟ್ಯಾಲೆಂಟ್ ಇರೋರಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಿ ಅವರು ಶೈನ್ ಆಗೇ ಆಗ್ತಾರೆ. ಸೊ ಇವನ್ ಐ ಆಮ್ ವೇಟಿಂಗ್ ಫಾರ್ ದ ಗುಡ್ ಆಪರ್ಚುನಿಟಿ. ಹಾಗೆ ಒಳ್ಳೊಳ್ಳೆ ಸಿನಿಮಾ, ಹಾಗೆ ಇನ್ನೂ ಒಳ್ಳೊಳ್ಳೆ ಒಂದು ಅವಕಾಶಗಳು. ಈ ಸಿನಿಮಾದ ಮೂಲಕ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ನನಗೆ. ಒಂದು ಒಳ್ಳೆ ಆ್ಯಕ್ಟಿಂಗನ್ನು ತೋರಿಸುವಂಥ ಆ ಒಂದು ಕ್ಯಾರೆಕ್ಟರ್ ಆಗಿರಲಿ ಅಥವಾ ಒಂದು ಅಭಿನಯದಲ್ಲಿ ಏನೋ ಒಂದು ಡಿಫ್ರೆನ್ಸ್ ತೋರಿಸುವಂಥ ನಾನು ಅಲ್ಲದೇ ಇರುವಂಥ ಕ್ಯಾರೆಕ್ಟರ್ ಇದು. ಅಂಥ ಒಂದು ಕ್ಯಾರೆಕ್ಟರ್ ಸಿಕ್ಕಿದೆ ನನಗೆ. ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ. ಅಂದರೆ ನೀವು ಅಲ್ಲದೇ ಇರುವಂತಹ ಕ್ಯಾರೆಕ್ಟರ್ ಅಂತ ಅಂದರೆ ನಿಮ್ಮ ಪಾತ್ರವನ್ನು ಈ ಸಿನಿಮಾದಲ್ಲಿ ನಾವು ಯಾವ ರೀತಿ ನೋಡ್ಬೋದು? ಅಂದರೆ ಲೈಕ್ ಒಂದೊಂದು ಶೇಡ್ಸ್ ಇರುತ್ತೆ. ರೌಡಿ ಬೇಬಿ ಲುಕ್ ಇರ್ಬೋದು, ಅಥವಾ ಸೈಲೆಂಟಾಗಿ ಗೃಹಿಣಿ ಥರ ಅಂತ ಇರುವಂಥದ್ದಾಗಿರ್ಬೋದು. ಬಟ್ ಗೃಹಿಣಿ ಅಲ್ಲ, ಇದರಲ್ಲಿ ಚಿಕ್ಕ ಮಗು, ಆಯಿತಾ? ಓಕೆ, ನಿಮ್ಮ ಪಾತ್ರವನ್ನು ಯಾವ ಶೇಡಲ್ಲಿ ನಾವು ನೋಡ್ಬೋದು? ಓಕೆ, ನೀವು ನಮ್ಮದೇ ಕನ್ನಡ ಸಿನಿಮಾ ಇದು ನೋಡಿದ್ದೀರಲ್ವಾ, 99 ಗಣೇಶ್ ಅವ್ರದ್ದು ಹೇಗೆ ಒಂದು ಯಂಗ್ ವರ್ಷನ್ ಒಂದು ಲವ್ ಸ್ಟೋರಿ ಹೋಗುತ್ತೆ, ಆ ಥರ ಒಂದು ಪಾತ್ರ. ಅಂದರೆ ತುಂಬ ಮುಗ್ದೆ, ಸ್ವಲ್ಪ ಶೀಸ್ ನಾಟಿ ಅನ್ನೋದಕ್ಕಿಂತ ಜೋರಿರ್ತಾಳೆ. ಅಂದರೆ ಚೂಟಿ ಅಂತ ಹೇಳ್ಬೋದು. ಹೀರೋ ಇಸ್ ಲೈಕ್ ಸಮನ್ ಇಸ್ ವೆರಿ ಸೈಲೆಂಟ್. ತುಂಬ ಇದಾದರೆ ಕೆಲವರು ಹುಡುಗಿರು ಇರ್ತೀವಿ ಗೊತ್ತಾ, ಲೈಕ್ ನಾವು ಮಾತಾಡ್ಕೊಂಡು ನಾವೇ ಇನಿಷಿಯೇಟ್ ತೊಗೊಂಡು ಮಾತಾಡ್ಸೋದು, ನಮ್ಮ ಇಷ್ಟಪಟ್ಟಿರೋ ಹುಡುಗನ, ಅಥವಾ ಯಾಕೆ ಇಷ್ಟು ಭಯಪಡ್ತಿದ್ದಾರೆ ಅಂತ ಅಂದ್ಕೊಳ್ಳೋದಾಗಿರಲಿ, ಆ ಥರ ಒಂದು ಪಾತ್ರ ಇದು. ಸೊ ತುಂಬಾ ಒಂದು ಸಟಲ್, ಹಾಗೆ ತುಂಬ ಒಂದು ಮುದ್ದಾಗಿರುವಂಥ, ಹಾಗೆ ನಾಟಿ ಎಲ್ಲ ಚೂಟಿ ಆಗಿರುವಂಥ ಪಾತ್ರ ಇದು. ಒಟ್ಟಾರೆಯಾಗಿ ಇವಾಗ ಅಮರ್ಥ ಬಂದ ತಕ್ಷಣ ನಿಮ್ಮ ಮೈಂಡ್ಗೆ ಏನು ಬರುತ್ತೆ? ಯಾಕೆ ಅಂತ ಅಂದರೆ ದೊಡ್ಡ ವೇದಿಕೆಯಲ್ಲಿ, ಜೀ ಕನ್ನಡ ಅನ್ನುವಂಥ ದೊಡ್ಡ ವೇದಿಕೆಯಲ್ಲಿ, ಅದರಲ್ಲೂ ಮಹಾನಟಿಯಲ್ಲಿ ಎಷ್ಟು ಒಳ್ಳೊಳ್ಳೆ ಮೆಚ್ಚುಗೆಯನ್ನು ಪಡ್ಕೊಂಡ್ರಿ. ಯಾಕೆ ಅಂತಂದರೆ ನೀವು ಮಾಡಿದಂತಹ ಪ್ರತಿಯೊಂದು ಪಾತ್ರ ಬಹಳ ಅತ್ಯುತ್ತಮವಾಗಿತ್ತು. ಏಕೆಂದರೆ ಒಂದೊಂದು ಶೇಡನ್ನು ಸಹ ಅಂದರೆ ಪ್ರತಿ ವೀಕ್ ಕೂಡ ಒಂದೊಂದು ಶೇಡ್ ಚೇಂಜ್ ಆಗ್ತಾಯಿತ್ತು. ಒಂದು ವಾರ ಚಿಕ್ಕ ಹುಡುಗಿ ಥರ ಮಾಡಿದ್ರೆ, ಇನ್ನೊಂದು ವಾರ ದೊಡ್ಡ ಅಂದರೆ ವಯಸ್ಸಾಗಿರೋ ಥರ ಮಾಡಬೇಕು ಇತ್ತು. ಎಲ್ಲ ರೀತಿ ಶೇಡ್ನ ಮಾಡ್ಕೊಂಡು ಬಂದ್ರಿ. ಇವಾಗ ಪ್ರೆಸೆಂಟ್ ಅಮರ್ಥ ಸಿನಿಮಾದಲ್ಲಿ ಮತ್ತೆ ಚಿಕ್ಕ ಹುಡುಗಿಯಾಗಿ ಕ್ಯಾರೆಕ್ಟರ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ. ಅಂದರೆ ನಿಮ್ಮ ಪ್ರಕಾರ ಅಮರ್ಥ ಅಂದ ತಕ್ಷಣ ಏನು ನೆನಪು ಬರುತ್ತೆ? ನಟಿ ಅಥವಾ ನಟ ಅಂದರೆ ಅದೇ ಅಲ್ವಾ, ಯಾವ ಪಾತ್ರ ಕೊಟ್ಟರು ಅವ್ರು ಮಾಡಬೇಕು. ನನಗಂತೂ ಅದೇ ಥರ ಇಷ್ಟ. ನನಗೆ ಎಲ್ಲ ಥರದ ಪಾತ್ರವನ್ನು ಮಾಡಲಿಕ್ಕೆ ಇಷ್ಟ. ಅಜ್ಜಿ ಆಗಿದ್ದರೆ ಅಜ್ಜಿ ಆಗಬೇಕು, ಚಿಕ್ಕ ಮಗು ಆದರೆ ಚಿಕ್ಕ ಮಗು ಆಗಬೇಕು. ಎಲ್ಲ ಒಂದು ಪಾತ್ರವನ್ನು ಮಾಡೋರೇ ಅದು ನಟಿ ಅಥವಾ ನಟ ಆಗೋದಲ್ವ. ಹಾಗಾಗಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅಮರ್ಥ ಅಂತ ಬಂದಾಗ ಅದೇ ನಾನು ನಿಮ್ಗೆ ಹೇಳಿದ್ನಲ್ಲ, ಮತ್ತೆ ನನ್ನ ಬಾಲ್ಯ ಅಂತ ಹೇಳೋಕ್ಕೆ ನನ್ನ ಬಾಲ್ಯ ಆಗ್ತಾನೇ ಇದೆ ಇವಾಗ. ಆ ಟೈಮಲ್ಲೇ ನಡೆದಂಥ ಶೂಟಿಂಗ್ ಇದು. ಹಾಗಾಗಿ ನನ್ನ ಕಾಲೇಜ್ ಸ್ಟೋರಿ, ಲವ್ ಸ್ಟೋರಿ, ಸ್ಕೂಲ್ ಸ್ಟೋರೀಸನ್ನು ಅಲ್ಲಿ ಹೇಗೆ ಯೂಶ್ವಲಿ ಕಾಲೇಜಲ್ಲಿ ನಡೀತಾ ಅದನ್ನೇ ನಾವು ಇಲ್ಲಿ ತಂದಂಗಿತ್ತು ಅಷ್ಟೇ. ಆದರೆ ಇದೊಂಥರ ಬೇರೆ ಘಟಕದಲ್ಲಿ ನಡೆಯುವಂಥ, ಕಾಲಘಟ್ಟದಲ್ಲಿ ನಡೆಯುವಂಥ ಸ್ಟೋರಿ ಆಗಿರೋದ್ರಿಂದ ಆ ಒಂದು ಬ್ಯೂಟಿ ಆಗಿರಲಿ ಅಥವಾ ಆ ಒಂದು ತರಹದ ಒಂದು ಸಿನಿಮಾದ ಒಂದು ಫೀಲ್ ಗುಡ್ ಸಿನಿಮಾ ಅಂತ ನಾವೇನು ಹೇಳ್ತೀವಿ ಗೊತ್ತಾ, ನೋಡಿದ ತಕ್ಷಣ ಎಂಥ ಸಿನಿಮಾ ಗುರು ಅಂತ ಅನಿಸುತ್ತೆ ಗೊತ್ತಾ, ಆ ಥರ ಸಿನಿಮಾ ಇದು. ಓಕೆ, ಅಂದರೆ ಅಮರ್ಥ ಅಂದ ತಕ್ಷಣ ನಿಮಗೇನು ನೆನಪು ಬರುತ್ತೆ? ಅಮರ್ಥ ಮೀನಿಂಗ್ಗೆ ಒಂದು ಮೀನಿಂಗ್ ಕೊಡ್ತೀನಿ ಅಂತ ಅಂದರೆ ಏನು ಅನಿಸುತ್ತೆ?
ಅಮರ್ಥ ಅಂದರೆ ಅದೇ ಇದೊಂದು ಕಂಪ್ಲೀಟ್ ಆಗಬೇಕು, ಲೈಕ್ ಆ್ಯಸ್ ನಮ್ಮ ಡೈರೆಕ್ಟರ್ ಸರ್ ಹಾಗೆ ಇವರು ಹಾಗೆ ಕೆಲವೊಂದು ನಮ್ಮ ಕೈಲಿ ಇರಲ್ಲ, ಲೈಕ್ ವಿಚ್ ಇಸ್ ನಾವು ಹೇಳ್ತೀವಿ ಗೊತ್ತಾ, ನಾಟ್ ಇನ್ ಆರ್ ಹ್ಯಾಂಡ್, ವಿಚ್ ಇಸ್ ಅನ್ಸರ್ಟನ್ ಅಂತ ನಾವೇನು ಇಂಗ್ಲೀಷಲ್ಲಿ ಹೇಳ್ತೀವಿ. ಆ ಥರ ನಮ್ಮ ಮೀರಿದ ಲೈಫ್ ಎಷ್ಟು ವಿಷಯಗಳು ನಮ್ಮ ಘಟನೆಯಲ್ಲಿ ಆ ಘಟನೆಗಳು ನಡೆದೋಗ್ಬಿಡುತ್ತೆ ನಮ್ಮ ಜೀವನದಲ್ಲಿ. ಅದು ಆ್ಯಕ್ಚುಲಿ ಹೇಗೆ, ಅದು ಯಾವ್ಯಾವ ರೀತಿ ನಾವು ಅದನ್ನು ನೋಡ್ಬೋದು, ಯಾವ್ಯಾವ ರೀತಿ ಅದನ್ನು ಓವರ್ಕಮ್ ಮಾಡ್ಬೋದು ಅನ್ನೋದು ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಸ್ಟೋರಿ ಇದೆ. ಅದ್ರ ಜೊತೆಗೆ ನಾನು ಏನು ಹೇಳಿ ಇಷ್ಟಪಡ್ತೀನಿ ಅಂದರೆ ಅಮರ್ಥ ಜನರ ಒಂದು ಸಪೋರ್ಟ್ ಸಿಕ್ಕರೆ ಸಮರ್ಥ ಆಗುತ್ತೆ ಅಂತ. ಅಮರ್ಥ ಮುಂದಿನ ದಿನಗಳಲ್ಲಿ ಸಮರ್ಥವಾಗಿ ಮುಂದೆ ಹೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಇನ್ನು ನಮ್ಮ ಜೊತೆ ಮಹಾನಟಿಯ ನಟಿ ಇದ್ದಾರೆ. ಇವ್ರ ಜೊತೆ ಒಂದು ನಟನೆಯನ್ನು ಮಾಡಿಸದೇ ಇದ್ರೆ ಬಹಳ ದುಃಖ ಅಂತ ಅನಿಸುತ್ತೆ. ಒಂದು ಓಕೆ ಆ್ಯಕ್ಚುಲಿ ನಾನು ನೋಡ್ತಾ ಇರ್ತೀನಿ ಈ ರ್ಯಾಪಿಡ್ ಫೈರ್ ಅಂತ ಆ ಗೇಮ್ ಈ ಗೇಮ್ ಎಲ್ಲ ಬೇರೆಯವ್ರು ಆಡ್ತಾ ಇರಬೇಕು, ನನಗೂ ಆಸೆ ಆಗುತ್ತೆ, ನಾನು ಆನ್ಸರ್ ಮಾಡ್ತಿದ್ದೆ. ಈಗ ಯಾಕೆ ನಾವು ಆ ಥರ ಎಲ್ಲ ಆಡ್ಬೋ, ಯು ಆಸ್ಕ್ ಮಿ ಸಮ್ ಗುಡ್ ಕ್ವೆಶನ್ಸ್, ನಾನು ವಿ ವಿಲ್ ಪ್ಲೇ ಸಮಥಿಂಗ್ ಲೈಕ್ ದ್ಯಾಟ್, ಅದು ಒಂಥರ ಚೆನ್ನಾಗಿರುತ್ತೆ. ಓಕೆ, ಬಟ್ ಒಂದು ಆ್ಯಕ್ಟಿಂಗ್ ಅಂದರೆ ಲೈಕ್ ಓಕೆ ನೆಕ್ಸ್ಟ್ ಮಾಡೋಣ. ಓಕೆ, ಇವಾಗ ರ್ಯಾಪಿಡ್ ಫೈರ್ ಆಡೋಣ ಅಥವಾ ಮೀಮ್ಸ್ ಮಾಡೋಣವಾ? ಮೀಮ್ಸ್ ಅಂದರೆ ಇನ್ಸ್ಟಾ ಮೀಮ್ಸ್ನೆಲ್ಲ ನೀವು ಆಲ್ಮೋಸ್ಟ್ ಯಾವಾಗಲೂ ನೋಡ್ತಾನೆ ಇರ್ತೀರಾ, ಆಯಿತಾ? ಇವಾಗ ನೀವು ಸಡನ್ನಾಗಿ ಏನೋ ಬಿದ್ರಿ ಅಂದ್ಕೊಳ್ಳಿ, ಆವಾಗ ನಿಮ್ಗೆ ಯಾವ ಮೀಮ್ಸ್ ನೆನಪು ಬರುತ್ತೆ? ಬೇರೆಯವ್ರು ಯಾರೋ ಬಿದ್ದಾಗ ನಿಮ್ಗೆ ಯಾವ ಮೀಮ್ಸ್ ಬರುತ್ತೆ? ಶೂಟಿಂಗ್ ಸ್ಪಾಟಲ್ಲಿ ಏನೋ ಸಡನ್ನಾಗಿ ಆಗುತ್ತೆ, ಇಂಥದಕ್ಕೆಲ್ಲ ಏನೇನಾಗುತ್ತೆ, ಲೈಕ್ ಈ ಥರ ಮೀಮ್ಸ್ ಏನು ಗೊತ್ತೆ ಎಷ್ಟು ಅಡಿಕ್ಟ್ ಮಾಡಿಬಿಟ್ಟಿದೆ ಅಂತ. ಅಲ್ಲಿ ನೋಡುವಾಗ ನಾವು ಏನು ನೋಡಿರ್ತೀವಿ ಅದು ನಮ್ಗೆ ನೆಕ್ಸ್ಟ್ ಸೆಕೆಂಡ್ ನೆನಪಿರಲ್ಲ, ಆ ಥರ ಆಗೋಗ್ಬಿಟ್ಟಿದೆ. ಸೊ ಅದೇ ವಿಲ್ ಪ್ಲೇ ರ್ಯಾಪಿಡ್ ಫೈರ್ ರಿಲೇಟೆಡ್ ಟು ಸಮ್ ಫನಿ ಕ್ವೆಶನ್ಸ್. ಓಕೆ, ಎಸ್. ಇವಾಗ ಆರಾಧನಾ ಅವರು ಶೂಟಿಂಗ್ ಸ್ಪಾಟ್ಗೆ ಅಂತ ಹೋಗ್ತೀರಾ, ಆಯಿತಾ? ನಿಮ್ಮ ಕಣ್ಮುಂದೆ ನಿಮ್ಮ ಫೇವ್ರೇಟ್ ಫುಡ್ ಕೂಡ ಇರುತ್ತೆ, ಅದ್ರ ಜೊತೆಗೆ ಅಂದರೆ ಜಂಕ್ ಫುಡ್ ಕೂಡ ಇರುತ್ತೆ ಆ್ಯಂಡ್ ಹೆಲ್ದಿ ಫುಡ್ ಕೂಡ ಇರುತ್ತೆ. ಈ ಎರಡರ ನಡುವೆ ಯಾವುದನ್ನು ಪಿಕ್ ಮಾಡ್ತೀರಾ? ಬೇಕಂತಾನೆ ಫುಡ್ ಕ್ವೆಶನ್ ಕೇಳಿದಲ್ಲ, ಇರಲಿ ಅಂತಾನೆ ಅಂದರೆ ಇಟ್ಸ್ ಓಕೆ, ಗಾಟ್ ಇಟ್. ನೋಡಿ ಗೈಸ್, ಫುಡ್ ಕ್ವೆಶನ್ ಕೇಳಿ ಫುಡಿಗಳಿಗೆ ಇದು ಮಾಡ್ತಾ ಇದ್ದಾರೆ, ಟ್ರಿಗರ್ ಮಾಡ್ತಾ ಇದ್ದಾರೆ. ಯು ಕ್ಯಾನ್ ಜಸ್ಟ್ ನೋಡಿ, ಇದು ನಮ್ಮ ಚಾನಲ್ನ ಒಂದಿದು ಏನು ಹೇಳೋದು ಗೊತ್ತಾಗ್ತಾ ಇಲ್ಲ. ಯಾವ ಫುಡ್ನ ಚಾಯ್ಸ್ ಮಾಡ್ತೀರಾ? ಆರಾಧನಾ ಡೆಫಿನೆಟ್ಲಿ ವುಡ್ ಟೇಕ್ ಅ ಪ್ಲೇಟ್, ಫಸ್ಟ್ ಹೋಗ್ತಾಳೆ, ಹಾಕ್ಕೊಳ್ತಾಳೆ, ಹೆಲ್ದಿನೂ ಹಾಕ್ಕೊಳ್ತಾಳೆ, ಅನ್ಹೆಲ್ದಿನೂ ಆ ಪ್ಲೇಟ್ಗೆ ಹಾಕೊಂಡು ಚೆನ್ನಾಗಿ ತಿಂತಾಳೆ ಅಷ್ಟೇ. ದಟ್ ಈಸ್ ರಿಯಲ್ ಆರಾಧನಾ. ಬಟ್ ಆ್ಯಕ್ಚುಲಿ ಶುಡ್ ನಾಟ್ ಡೂ ಲೈಕ್ ದ್ಯಾಟ್, ಬಿಕಾಸ್ ಈ ಫೀಲ್ಡ್ ಅಂತಲ್ಲ, ಎಲ್ಲೇ ಹೋದ್ರೂ ವಿ ಶುಡ್ ಈಟ್ ಹೆಲ್ದಿ, ವಿ ಶುಡ್ ಸ್ಟೇ ಸ್ಟ್ರಾಂಗ್, ವಿ ಶುಡ್ ಸ್ಟೇ ಫಿಟ್, ವಿಚ್ ಐ ಆಮ್ ಟ್ರೈಂಗ್ ಟು ಬಿ ಆ್ಯಂಡ್ ಐ ವಿಲ್ ಬಿ ಒನ್ ಡೇ. ಎಸ್. ಓಕೆ, ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದಂತಹ ಒಂದೆರಡು ವಿಚಾರ ಅಂತ ಅಂದರೆ ಮಹಾನಟಿ ಮತ್ತು ಅಮರ್ಥ, ಈ ಎರಡು ನಡುವೆ ಯಾವ್ದು ತುಂಬ ಇಂಪಾರ್ಟೆಂಟ್? ಹಂಗೆ ಹೇಳೋಕ್ಕಾಗಲ್ಲ, ಜೀವನದಲ್ಲಿ ಸುಮಾರು ಇದಾಗ್ತಾ ಇದೆ. ಪಟಾಪಟ್ ರ್ಯಾಪಿಡಲಿ ಶುಡ್ ಆಸ್ಕ್ ಎನದರ್ 4 ಕ್ವೆಶನ್ಸ್. ಇದು ಕೂಡ ಅಷ್ಟೇ, ನಿಮ್ಮ ಜೀವನದಲ್ಲಿ ಎರಡು ಅಂದರೆ ಬಹಳ ಮುಖ್ಯವಾದಂತಹ ಭಾಗ ಮಹಾನಟಿ ಆ್ಯಂಡ್ ಅಮರ್ಥ, ಎರಡೂ ಕೂಡ ನೀವು ಕೂಡ ಬ್ಯಾಲೆನ್ಸ್ ಮಾಡಬೇಕು. ಇವೆರಡರಲ್ಲಿ ಬಹಳ ಇಂಪಾರ್ಟೆಂಟ್ ಒಂದು ಚಾಯ್ಸ್ ಅಂತ. ಬಿಕಾಸ್ ಅಮರ್ಥ ಬಿಫೋರ್ ಮಹಾನಟಿ, ಮಹಾನಟಿ ಬಿಫೋರ್ ಅಮರ್ಥ. ಯಾ, ಎರಡೂ ಕೂಡ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ರೆಡಿ ಆಗಿದ್ದೀರಾ? ಐ ಟೋಲ್ಡ್. ಓಕೆ. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಂದಷ್ಟು ದಿಗ್ಗಜರು ಅಂದರೆ ಪ್ರೆಸೆಂಟ್ ಈ ನಮ್ಮ ಕಾಲಮಾನ ಅಥವಾ ಈ ನಮ್ಮ ಕಾಲಘಟ್ಟಕ್ಕೆ ಒಂದಷ್ಟು ಜನ ಹೀರೋಸ್ ಅಂತ ಅಂದರೆ ಸುದೀಪ್ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಎಸ್ ಸರ್ ಆಗಿರ್ಬೋದು. ಅಂದರೆ ಯಾಕೆಂದರೆ ಪ್ಯಾನ್ ಇಂಡಿಯಾವರೆಗೂ ತಗೊಂಡು ಹೋಗ್ಬಿಟ್ಟಿದ್ದಾರೆ, ಆಲ್ರೆಡಿ ಸಾಕಷ್ಟು ಜನ ನಟ ಇದ್ದಾರೆ. ಇದರಲ್ಲಿ ಸುದೀಪ್, ಯಶ್ ಮತ್ತು ದರ್ಶನ್ ಸರ್, ಇವ್ರ 3 ಜನದಲ್ಲಿ ಒಬ್ಬರನ್ನ ಚಾಯ್ಸ್ ಮಾಡಬೇಕು ಅಂದರೆ ಯಾರನ್ನ ಚಾಯ್ಸ್ ಮಾಡಿ? ಇಟ್ಸ್ ಅನ್ಡೌಟೆಡ್ಲಿ ಯಶ್ ಸರ್. ಯಾಕೆ ಅಂತ ಹೇಳ್ತೀನಿ, ಒಬ್ಬ ಕಾಮನ್ ಮ್ಯಾನ್ ಅಥವಾ ಈಗ ಪ್ರತಿಯೊಬ್ಬರಿಗೂ ಒಂದು ಡ್ರೀಮ್ ಮಾಡಲಿಕ್ಕೆ ಒಂದು ರೆಕ್ಕೆ ಕೊಟ್ಟಿದ್ದಾರೆ ಅವರು. ಇವಾಗ ಯಾರೋ ಒಬ್ಬನಿಗೂ ಕೂಡ ಇವಾಗ ಒಬ್ಬ ನಾರ್ಮಲ್ ಕಾಮನ್ ಮ್ಯಾನ್ ಆಗಿದ್ದವರು ಇವತ್ತು ಇಡೀ ಇಂಡಸ್ಟ್ರಿನ ತಿರುಗಿ ನೋಡೋ ಹಾಗೆ ಮಾಡಿದ್ದಾರೆ ಅಂದರೆ ಅದು ಅವ್ರ ಪವರ್, ಅದು ಅವ್ರ ಕೆಪಾಸಿಟಿ. ಅವರು ಎಲ್ಲರೂ ಕೂಡ ಕನಸು ಕಾಣ್ಬೋದು ಅಂತ ನಮಗೆ ಹೇಳ್ಕೊಟ್ಟಿದ್ದಾರೆ. ಈಗ ನಾನು ಒಂದು ಏನು ಇಲ್ಲದೆ ಇರೋ, ಏನೂ ಗೊತ್ತಿರೋ ಒಂದು ಕಾಮನ್ ಹುಡುಗಿ, ನಾನು ಕೂಡ ದೊಡ್ಡದಾಗಿ ಥಿಂಕ್ ಮಾಡ್ಬೋದು. ಅವ್ರು ಹೇಳಿದ್ರೆ ಅಷ್ಟೇ, ಡ್ರೀಮ್ ಬೇಗ ನೀವು ಮಾಡೋ ಕೆಲಸವನ್ನು ದೊಡ್ಡದಾಗೆ ಮಾಡಿ ಅಂತ. ಅದನ್ನೆಲ್ಲ ನಮಗೆ ಹೇಳ್ಕೊಟ್ಟಿರೋದು ಅವರು. ಸಚ್ಚ ಇನ್ಸ್ಪಿರೇಷನ್ ಅವರು. ನಾನು ಎವ್ರಿ ಟೈಮ್ ಥಿಂಕ್ ಮಾಡ್ತಾ ಇರ್ತೀನಿ, ಅವ್ರು ಡೆಫಿನೆಟ್ಲಿ ಇವತ್ತು ಒಂದು ಟಾಕ್ಸಿಕ್ ಆಗ್ತಾ ಇದೆ ಅಥವಾ ರಾಮಾಯಣ ಆಗ್ತಾ ಇದೆ ಅಂದರೆ ಅದ್ರ ಹಿಂದೆ ಅಷ್ಟು ಸಿನಿಮಾಗಳಿದೆ, ಅಷ್ಟು ಎಫರ್ಟ್ಸ್ ಇದೆ, ಅಷ್ಟು ಒಂದು ವರ್ಕ್ ಇದೆ ಅವ್ರದ್ದು. ಸೊ ಹಾಗಾಗಿ ಅವರ ಇನ್ಸ್ಪಿರೇಷನ್ ಏನಂತಂದರೆ ನೆವರ್ ಗಿವ್ ಅಪ್, ಆಲ್ವೇಸ್ ಥಿಂಕ್ ಬೇಕು, ಕನ್ನಡ ಸಿನಿಮಾ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ತಾ ಇರಬೇಕು. ಆ್ಯಂಡ್ ಎನಿಬಡಿ ಕ್ಯಾನ್ ಬಿ ಎನಿಥಿಂಗ್ ಆ್ಯಂಡ್ ನಥಿಂಗ್ ಇಸ್ ಇಂಪಾಸಿಬಲ್ ಅಂತ ಅವ್ರು ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಆ ಒಂದು ನನಗೆ ಅವ್ರ ಇನ್ಸ್ಪಿರೇಷನ್ ಎವ್ರಿ ಸೆಕೆಂಡ್. ಹೇಗೆ ಅಂತಂದರೆ ಇವನ್ ಐ ಕ್ಯಾನ್ ಡೂ ಸಮಥಿಂಗ್, ನಾನು ಏನೋ ಮಾಡಬಲ್ಲೆ ಅಂತ ಒಂದು ಇನ್ಸ್ಪಿರೇಷನ್ ಬರುತ್ತೆ. ಅದಕ್ಕೋಸ್ಕರ ದ್ಯಾಟ್ ಗ್ರೇಟ್ ಲೆಜೆಂಡ್ ಇಸ್ ಆಲ್ ಟೈಮ್ ಮೈ ಯಶ್. ಓಕೆ. ಇನ್ನು ಸುದೀಪ್ ಸರ್ ಅಂತ ಬಂದ ತಕ್ಷಣ ಎಲ್ಲರಿಗೂ ಒಂದಷ್ಟು ಥಾಟ್ ಇದ್ದಾವೆ. ಯಾವ ರೀತಿ ಅಂತಂದರೆ, ನನಗೆ ಸುದೀಪ್ ಸರ್ ಹತ್ರ ಈ ವಸ್ತು ಅಂದರೆ ಇದನ್ನೇನೋ ತಿಳ್ಕೊಳಕ್ಕೆ ಟ್ರೈ ಮಾಡ್ತೀನಿ, ಅದನ್ನೇನೋ ತಿಳ್ಕೊಳಕ್ಕೆ ಟ್ರೈ ಮಾಡ್ತೀನಿ ಅಂತ. ನಿಮಗೇನಂತ ಅನಿಸುತ್ತೆ? ಅವರಿಂದ ಯಾವುದೋ ಒಂದು ವಿಚಾರವನ್ನು ತಗೊಳ್ತೀನಿ ಅಂತ ಅಂದರೆ ಏನನ್ನು ತಗೋಬೇಕಂತ ಅನಿಸುತ್ತೆ?
ಡೆಫಿನೆಟ್ಲಿ ಅವರ ಒಂದು ಆ್ಯಕ್ಟಿಂಗ್ ಮತ್ತು ಅವರ ಒಂದು ವಾಯ್ಸ್ ಯಾ ಡೆಫಿನೆಟ್ಲಿ ಬಿಕಾಸ್ ಯಾಕೆ ಅಂತ ಹೇಳ್ತೀನಿ, ಅವರ ಒಂದು ಆ್ಯಕ್ಟಿಂಗ್ ಏನಿದೆ ಗೊತ್ತಾ, ನೀವೆಷ್ಟೋ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿ ಸಿನಿಮಾ ಆಗಿರಲಿ ಬೇರೆ ಭಾಷೆ ಸಿನಿಮಾದಲ್ಲೂ ಹೋದ್ರೂ ಅವ್ರು ಮಾಡೋ ಆ್ಯಕ್ಟಿಂಗ್ ಇರುತ್ತೆ, ಎಲ್ಲರೂ ನಿಂತು ನೋಡೋ ಥರ ಇರುತ್ತೆ, ಆ ಥರ ಅವ್ರ ಆ್ಯಕ್ಟಿಂಗ್ ಇರುತ್ತೆ. ಹಾಗಾಗಿ ಐ ಆಮ್ ಬಿಗ್ ಫ್ಯಾನ್ ಆಫ್ ಹಿಸ್ ಆ್ಯಕ್ಟಿಂಗ್ ಆ್ಯಂಡ್ ವಾಯ್ಸ್. ಯಾಕೆ ಅಂತಂದರೆ ಆ ವಾಯ್ಸಲ್ಲಿ ಒಂದು ಪವರ್ ಇದೆ ಗೊತ್ತಾ, ಆ ಪವರ್ ಬೇಕು. ಐ ಲವ್ ದ್ಯಾಟ್. ಹಾಗಾಗಿ ಯಾಕೆ ನನ್ನ ವಾಯ್ಸ್ ಅಂದ ತಕ್ಷಣ ಅಷ್ಟು ಶಾಕಲ್ಲಿ ವಾಯ್ಸಾ ಅಂತ ಅಂದರೆ ಐ ಆಮ್ ದ ಬಿಗ್ ಫ್ಯಾನ್ ಆಫ್ ಸುದೀಪ್ ಸರ್ ವಾಯ್ಸ್ ಆ್ಯಂಡ್ ಅವರ ಬೇಸ್ ವಾಯ್ಸ್. ಇಟ್ಸ್ ಅ ಗಾರ್ಜಿಯಸ್ ಅನ್ನೋಕ್ಕಿಂತ ಅದೊಂದು ಪವರ್ ಇದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ಅಷ್ಟು ಸಲ ಶಾಕಲ್ಲಿ ಕೇಳಿದೆ. ಒಟ್ಟಾರೆಯಾಗಿ ನಿಮ್ಮ ಅಮರ್ತ ಸಿನಿಮಾ ಸೆಪ್ಟೆಂಬರ್ 18ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಹೇಳ್ತಾರೆ ನಮ್ಮ ಸಿನಿಮಾ ಚೆನ್ನಾಗಿರುತ್ತೆ ಬಂದು ನೋಡಿ ಅಂತ. ನಾನು ಅದೇ ಹೇಳಬೇಕು, ನಮ್ಮ ಸಿನಿಮಾ ಚೆನ್ನಾಗಿದೆ ಬಂದು ನೋಡಿ ಅಂತ. ಅದ್ರ ಜೊತೆಗೆ ಅದ್ರ ಜೊತೆಗೆ ಇಲ್ಲ, ಅದ್ರ ಜೊತೆಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾನು ಜನರನ್ನಂತೂ ಬ್ಲೇಮ್ ಮಾಡಲ್ಲ. ಜನ ಬರ್ತಾಯಿಲ್ಲ, ಸಿನಿಮಾ ನೋಡ್ತಾ ಇಲ್ಲ, ಬೇರೆ ಭಾಷೆ ಸಿನಿಮಾ ನೋಡ್ತಾರೆ ಅಂತ. ಖಂಡಿತವಾಗಿಯೂ ನಾವು ಒಳ್ಳೆ ಸಿನಿಮಾ ಕೊಟ್ಟರೆ ಜನ ಬಂದೇ ಬರ್ತಾರೆ, ನೋಡ್ತಾರೆ. ಬಿಕಾಸ್ ಅವ್ರ ಸಮಯ ಕೊಡ್ತಾ ಇದ್ದಾರೆ, ಅವರ ಒಂದು ವ್ಯಾಲ್ಯೂ ಮನಿ ಕೊಡ್ತಾ ಇದ್ದಾರೆ ಅಂತ ಅಂದಾಗ ನಾವು ಅವರಿಗೆ ಒಂದು ಬೆಸ್ಟ್ ಔಟ್ಪುಟ್ ಕೊಡಲೇಬೇಕಲ್ವಾ. ನಿಮಗೆ ಕೂಡ ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಫೀಲ್ ಗುಡ್, ಇದು ನಿಮ್ಮನ್ನು ನಿಮ್ಮ ಚೈಲ್ಡ್ಹುಡ್ಡಿಗೆ ಕರ್ಕೊಂಡು ಹೋಗುತ್ತೆ, ನಿಮ್ಮ ಒಂದು ಗೋಲ್ಡನ್ ಡೇಸಿಗೆ ಕರ್ಕೊಂಡು ಹೋಗುವಂಥ ಸಿನಿಮಾ. ನಿಮಗೆ ಆ ಒಂದು ಬೌನ್ಸ್ ಬ್ಯಾಕ್, ಆ ಫೀಲ್ ಬ್ಯಾಕ್ ಎನರ್ಜಿ ನಿಮಗೆ ಬೇಕು ಅಂತಂದರೆ ನಮ್ಮ ಸಿನಿಮಾ ಅಮರ್ಥನ ನೀವು ಮಿಸ್ ಮಾಡದೆ ನೋಡಬೇಕು. ನೋಡಿ ನಿಮ್ಮ ಚೈಲ್ಡ್ಹುಡ್ ಡೇಸನ್ನು ಹಾಗೆ ನಿಮ್ಮ ಬಾಲ್ಯದ ದಿನಗಳನ್ನು ನೀವು ಮತ್ತೆ ರೀಕಾಲ್ ಮಾಡಬೇಕು. ಒಟ್ಟಾರೆಯಾಗಿ ನಿಮ್ಮ ಅಮರ್ಥ ಸಿನಿಮಾ ಸೆಪ್ಟೆಂಬರ್ 18ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮ ನಟನೆಗೆ, ನಿಮ್ಮ ಚಿತ್ರಕ್ಕೆ ಒಳ್ಳೆಯದಾಗಲಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಇನ್ನೂ ಅಪ್ಕಮಿಂಗ್ ಸಿನಿಮಾಗಳಲ್ಲಿ ದೊಡ್ಡ ಸ್ಟಾರ್ ನಟರ ಜೊತೆ ಆ್ಯಕ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಂಗ್ರ್ಯಾಚುಲೇಷನ್ಸ್. ಅದೇ ಆಲ್ ದ ಟೈಮ್ ನಾನಿನ್ನು ವಾಟ್ ಐ ವಿಶ್ ಫಾರ್ ಇಸ್ ಆಲ್ವೇಸ್ ಅ ಗುಡ್ ಕ್ಯಾರೆಕ್ಟರ್, ಒಂದು ಒಳ್ಳೊಳ್ಳೆ ಆ್ಯಕ್ಟಿಂಗಿಗೆ ಒಂದು ಬೇಕಾದಂಥ ಒಂದು ಒಳ್ಳೊಳ್ಳೆ ಸಿನಿಮಾನೇ ಐ ವಿಶ್. ಸೊ ಪ್ಲೀಸ್ ಎಲ್ಲರೂ ಕೂಡ ಹೇಗೆ ಸಿನಿಮಾನ ಸಪೋರ್ಟ್ ಮಾಡ್ತಾರೆ ಅದೇ ಥರ ಎಲ್ಲ ಕಲಾವಿದರನ್ನು ಸಪೋರ್ಟ್ ಮಾಡಿ, ಈ ಪುಟ್ಟ ಕಲಾವಿದನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈ ಪುಟ್ಟ ಲಕ್ಷ್ಮಿನ ಎಲ್ಲರೂ ಸಹ ಬಹಳ ಅದ್ಭುತವಾಗಿ ಆರೈಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆಯಾಗಿ ನಮ್ಮ ಪುಟ್ಟ ಲಕ್ಷ್ಮಿ ಜೊತೆ, ಅಂದರೆ ನಮ್ಮ ಪುಟ್ಟ ಆರಾಧನಾ ಜೊತೆ ಇಷ್ಟೊತ್ತವರೆಗೂ ಮಾತಾಡ್ತಾ ಹೋದ್ವಿ. ಒಟ್ಟಾರೆಯಾಗಿ ಇದೆ ಸೆಪ್ಟೆಂಬರ್ 15ನೇ ತಾರೀಕು ಅಮರ್ತ ಸಿನಿಮಾ ಎಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗೋದಕ್ಕೆ ತಯಾರಾಗಿದೆ. ಎಲ್ಲರೂ ಸಹ ತಪ್ಪದೇ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನು ನೋಡಿ. ಥ್ಯಾಂಕ್ ಯು ಸೋ ಮಚ್.